ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. GT ವರ್ಸಸ್ MI ಪಂದ್ಯ ಆಲ್ಮೋಸ್ಟ್ ಈಗ ಮುಕ್ತಾಗಿದೆ. ಬಟ್ ಈ ಒಂದು ಪಂದ್ಯ ಏನಪ್ಪ ಇರುವಂಥ ಫಿಂಕಿ ಮ್ಯಾಚ್ ಅಂತಾನೆ ಇಲ್ಲಿ ಹೇಳ್ಬೋದು. ಯಾಕಂದರೆ ಅಂತಹ ಫೈಟ್ ಈ ಒಂದು ಮ್ಯಾಚ್ ನಾವು ನೋಡಿದ್ವಿ. ಮೊದಲಿಗೆ ಈ ಪಂದ್ಯದಲ್ಲಿ ಮಳೆ ರಾಯನ ಅಬ್ಬರ ಕೂಡ ಇಲ್ಲಿ ಆಯಿತು. ಫಸ್ಟ್ ಮಳೆ ಬಂದಾಗ ಈಗ GT ಇಲ್ಲಿ ಆನ್ ಟಾಪ್ ಇದ್ರು. ಬಟ್ ಇದಾದ ಬಳಿಕ ಮುಂಬೈ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೆದ ಮುಖಾಂತರ ಈ ಒಂದು ಪಂದ್ಯಕ್ಕೆ ನಾವು ಟಾಪ್ ಅಂತ ಹೇಳಿದ್ರು. ಬಟ್ ಇದಾದ ಬಳಿಕ ಮತ್ತೊಮ್ಮೆ ಇದೀಗ ಕೊನೆಯಲ್ಲಿ TLS ಮೆಥಡ್ ಪ್ರಕಾರ ಗೆದ್ದಿದ್ದು ಈ ಒಂದು GT ತಂಡ. ಬಟ್ ಇದಕ್ಕಿಂತ ಮುಂಚೆನಪ್ಪ ಟಾಸ್ ಗೆದ್ದಿದ್ದು GT. ಈ ಒಂದು ಪಿಚ್ಲಿ ನಾವು ಚೇಸ್ ಮಾಡ್ತೀವಿ ಅಂತ ಗೆಲ್ಲಿ ಡಿಸೈಡ್ ಮಾಡಿದ್ರು. ಅದರಂತೆ ಕೂಡ ಇಲ್ಲಿ ಆಯಿತು. ಬಟ್ ಇದನ್ನು ಬ್ಯಾಟಿಂಗ್ ಮಾಡಕ್ಕೆ ಬಂದಿರ್ತು ಮುಂಬೈ ತಂಡ. ಇಲ್ಲಿ ಸ್ಟಾರ್ಟಿಂಗ್ ಏನಾಗಿದೆ ಅಂತಲೇ ಅರ್ಥ ಆಗಿಲ್ಲ. ಯಾಕಂದರೆ ಮೊದಲ ಓವರಲ್ಲಿ ಸಿರಾಜ್ ಏನಪ್ಪ ಅಂದರೆ ರಿಯಾನ್ ರಿಕಲ್ಟನ್ ಅವರ ವಿಕೆಟ್ ಪಡಿತಾರೆ. ಬಟ್ ಇಲ್ಲಿ ಎಲ್ಲಿ ಹೊಡೆ ಕೂತ್ರಂತಾನೆ ರಿಕಲ್ಟನ್ಗೂ ಕೂಡ ಗೊತ್ತಾಗಿಲ್ಲ. ಯಾಕಂದರೆ ಅಂಥ ಕ್ಯಾಚ್ ಇದೀಗ ಸಾಯಿ ಸುದರ್ಶನ್ ಅವರು ಹಿಡಿದ್ರು. ಬಟ್ ಮೊದಲು ವಿಕೆಟ್ ಬಂದ ನಂತರ ರೋಹಿತ್ ಶರ್ಮಾ ಅವರು ಕೂಡ ಇಲ್ಲಿ ಆಟ ಮುಂಬೈನಲ್ಲಿ ಏನೂ ನಡೆಯಲಿಲ್ಲ. ಯಾಕಂದರೆ ಅವರು ಕೂಡ ಅರ್ಷದ್ ಅವರ ಓವರ್ನಲ್ಲಿ ಇಲ್ಲಿ ಮಿಡಾಪ್ಗೆ ಕ್ಯಾಚ್ ಕೊಟ್ಟು ಹೊರಗೋಗ್ತಾರೆ. ಬಟ್ ಇದಾದ ಬಳಿಕ ಒಂದು ಬಿಗ್ ಪಾರ್ಟ್ನರ್ಶಿಪ್ ಕೂಡ ನಾವು ನೋಡಿದ್ವಿ. ಅಂದರೆ ಇಲ್ಲಿ ಸೂರಜ್ ಯಾದವ್ ನೋಡ್ರಿ, ವಿಲ್ ಜಾಕ್ಸ್ ಅವರು ಕೂಡ 71 ರನ್ ಪಾರ್ಟ್ನರ್ಶಿಪ್ ಇಲ್ಲಿ ಆಡಿದ್ರು. ಬಟ್ ಕೊಂಚೇನಪ್ಪ ರೀ ಪಾರ್ಟ್ನರ್ಶಿಪ್ ಇದೀಗ GT ಬಲಗಳು ನಿದ್ದೆಗಡಿಸಿತು. ಇದಾದ ಬಳಿಕ ಇಲ್ಲಿ ಅಂದರೆ ವಿಲ್ ಜಾಕ್ಸ್ ಡಕ್ಔಟ್ಗೆ ಇಲ್ಲಿ ಔಟ್ ಆಗಬೇಕಾಗಿತ್ತು. ಹೀಗಾಗಿ ಅವರಿಗೆ ಅಪಾರ್ಚುನಿಟಿ ಕೊಟ್ಟಂತ ಈ ಒಂದು GT ತಂಡ ಅಲ್ಲಿಂದ ಬೆಲೆ ತರಬೇಕಾಯಿತು. ಯಾಕಂದರೆ 2 ಅಪಾರ್ಚುನಿಟಿ ಏನಪ್ಪ ಅಂದರೆ ಇವ್ರಿಗೆ ಕೊಟ್ಟರು. 2 ಕ್ಯಾಚ್ ಬಿಟ್ಟು ಇಲ್ಲಿ ಹೀಗಾಗಿ ವಿಲ್ ಜಾಕ್ಸ್ ಕೂಡ ಇಲ್ಲಿ 50+ ರನ್ ಹೊಡೆದ್ರು. ಇವರ ಒಂದು ಅಬ್ಬರ ಕೂಡ ಇಲ್ಲಿ ಆಯಿತು. ಇದಾದ ಬಳಿಕ ಇವರು ಬಿಟ್ಟರೆ ತಿಲಕ್ ವರ್ಮಾ ಆಗಲಿ, ನಮನ್ ದೇರ್ ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಆಡಲ್ಲ. ಕೊನೆಯಲ್ಲಿ ಆಡಿದ್ದು ಕಾನ್ಫಿಡೆಂಟ್ ಬಾಷ್ ಅವರು ಸೌತ್ ಆಫ್ರಿಕನ್ದ ಈ ಒಂದು ಬ್ಯಾಟರ್ ಇಲ್ಲಿ ಅದ್ಭುತ ಇನ್ನಿಂಗ್ಸ್ ಆಡಿದ್ರು. ಕೊನೆಯದಾಗಿ ಈ ಒಂದು ಪಂದ್ಯ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು. ಭಾರತ ವ್ಯಾಸ್ 27 ರನ್ ಆದಾಗ ರನ್ ಕೊಡೋಕೆ ಹೋಗಿ ರನ್ಔಟ್ ಆಗ್ತಾರೆ. ಬಟ್ಲರ್ ಮಾಡಿದಂಥ ಆ ಒಂದು ರನ್ಔಟ್ ಏನಪ್ಪ ಅಂದರೆ ಒಂಥರ ಧೋನಿ ಥರ ಇತ್ತು. ಹೀಗಾಗಿ ಇದೀಗ ಹಿಂದ್ಗಡೆಯಿಂದ ಬಂದು ರನ್ಔಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಬಟ್ ಅದು ಒಂದು ಗುಡ್ ರನ್ಔಟ್ ಅಂತಲೇ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ 1 ರನ್ಗೆ ಕೂಡ ಔಟ್ ಆದರು. ಸೂರ್ಯಕುಮಾರ್ 35 ರನ್ ಆದಾಗ ಇಲ್ಲಿ ಸಾಯಿ ಕಿಶೋರ್ ಅವರ ಓವರ್ನಲ್ಲಿ ಹೊಡೆಯೋಕೆ ಹೋಗಿ ಅವರು ಕೂಡ ಕ್ಯಾಚ್ ಕೊಟ್ಟು ಹೊರಗೋದ್ರು. ಕೊನೆಯಲ್ಲಿ ಇಲ್ಲಿ ಸ್ಕೋರ್ ಬಂದಿದ್ದು 150+. ಅಂದರೆ ಮುಂಬೈ ತಂಡ 155ಕ್ಕೆ 8 ವಿಕೆಟ್ ಇಲ್ಲಿ ಕಳ್ಕೊಂಡ್ರು. ಬಟ್ ಈ ಒಂದು ಸ್ಕೋರ್ ನೋಡ್ತಿದ್ರು ವಾಂಟೆಡ್ ಗ್ರೌಂಡಲ್ಲಿದ್ದು ಸ್ಲೋ. ಬಟ್ ಈ ಒಂದು ಪಂದ್ಯದಲ್ಲಿ ಬಾಲಿಂಗ್ ಅದ್ಭುತವಾಗಿ ಮಾಡಿದ್ದು ಮೊಹಮ್ಮದ್ ಸಿರಾಜ್ ಅವರು 1 ವಿಕೆಟ್ ಪಡೆದರೆ ಸಾಯಿ ಕಿಶೋರ್ 2, ರಶೀದ್ ಖಾನ್ 1, ವಿರಾಟ್ ಕೊಹ್ಲಿ 1 ವಿಕೆಟ್ ಪಡೆದರು. ಬಟ್ ಸುಮಾರು ದಿನಗಳ ನಂತರ ಇಲ್ಲಿ ರಶೀದ್ ಖಾನ್ ಅವರ ಬಾಲಿನಲ್ಲಿ ವಿಕೆಟ್ ಬಂತು. ಬಟ್ ಎಕನಾಮಿಕಲ್ ಸ್ಪೆಲ್ ಕೂಡ ಅವರು ಇಲ್ಲಿ ಮಾಡಿದ್ರು. ಹೀಗಾಗಿ ಒಂದು ಮುಂಬೈ ತಂಡವನ್ನಲ್ಲಿ ವಾಂಟೆಡ್ ಗ್ರೌಂಡ್ನಲ್ಲಿ ಕಟ್ ಹಾಕಿದ್ರು. ಬಟ್ ಈ ಒಂದು ಟಾರ್ಗೆಟ್ ಚೇಂಜ್ ಮಾಡಪ್ಪ ಅಂತ GT ತಂಡಕ್ಕೂ ಕೂಡ ಆರಂಭದಲ್ಲಿ ಆಘಾತ ಆಯಿತು. ಬಟ್ ಬೋಲ್ಟ್ ಹಾಕಿದ ಔಟ್ಸ್ವಿಂಗ್ ಬಾಲ್ ಇದೀಗ ಸಾಯಿ ಸುದರ್ಶನ್ ಅವರು ವಿಕೆಟ್ ಕೀಪರ್ ರಿಕಲ್ಟನ್ಗೆ ಕ್ಯಾಚ್ ಕೊಟ್ಟು ಇಲ್ಲಿ ಔಟ್ ಆದರು. ಬಟ್ ಇದಾದ ಬಳಿಕ ಅವರು ಬ್ಯಾಟಿಂಗ್ ಕೂಡ ಇಲ್ಲಿ ಸ್ಟ್ರಗಲ್ ಆಯಿತು. ಬಟ್ ಶುಭ್ಮನ್ ಗಿಲ್ ಮತ್ತು ಬಟ್ಲರ್ ಜೋಡಿ ಇದೀಗ ಮತ್ತೊಮ್ಮೆ ಆಡಿದ್ರು. 20 ಬಾಲ್ಗೆ ಗಿಲ್ ಏನಪ್ಪ ಅಂದರೆ ಪವರ್ ಪ್ಲೇ 10 ರನ್ ಮಾತ್ರ ಗಳಿಸಿದ್ರು. ಲೋಯರ್ ಸ್ಕೋರ್ ಅಂದರೆ 29 ರನ್ ಇವರು GT ತಂಡ ಪವರ್ ಪ್ಲೇಯಲ್ಲಿ ಗಳಿಸ್ಕೊಳ್ತು. ಬಟ್ ಅದು 3rd ಲೋಯರ್ ಸ್ಕೋರ್ ಅಂತಾನು ಕೂಡ ಇಲ್ಲಿ ಕನ್ಸಿಡರ್ ಆಯಿತು. ಬಟ್ ಈ ಬಳಿಕ ಏನಪ್ಪ ಅಂದರೆ ಸ್ವಲ್ಪ ಮಳೆ ಬಂತು. ಮೇ ಬಿ ಅದು 14ನೇ ಓವರ್ನಲ್ಲಿ ಮಳೆ ಆಯಿತು. ಮಳೆ ಆದ ನಂತರ ಇಲ್ಲಿ ಅಂದರೆ ಮಳೆಗಿಂತ ಮುಂಚೆ GT ಟಾಪ್ ಇದ್ದರೆ ಮಳೆ ಆದ ನಂತರ ಈ ಒಂದು ಪಂದ್ಯದಲ್ಲಿ ಗಿಲ್ ಅಂದರೆ ಬೂಮ್ರಾ ಅವರ ಓವರ್ನಲ್ಲಿ ಮೊದಲ ಬಾಲ್ ಅಂದರೆ ಎರಡನೇ ಬಾಲ್ ಅನ್ಕೋತೀನಿ ನಾನು. ಯಾಕಂದರೆ 4 ಬೆಳೆದ್ರು. ನೆಕ್ಸ್ಟ್ ಬಾಲ್ ಏನಪ್ಪ ಅಂದರೆ ಕ್ಲೀನ್ ಬೋಲ್ಡ್ ಬೂಮ್ರಾ ಮಾಡಿದ್ರು. ಬ್ಯಾಕ್ ಟು ಬ್ಯಾಕ್ 2 ಓವರ್ ಸ್ಪೆಲ್ ಮಾಡಿದ್ರು ಜಸ್ಪ್ರೀತ್ ಬೂಮ್ರಾ ಇಲ್ಲಿ 2 ವಿಕೆಟ್ ಪಡೆದರು. ಬಟ್ ಶಾರುಖ್ ಖಾನ್ ಅನ್ನು ಕೂಡ ಇಲ್ಲಿ ಕ್ಲೀನ್ ಬೌಲ್ಡ್ ಮಾಡಿದರೆ ಕೊನೆಯದಾಗಿ LBW ಆಗಿದ್ದು ಶರ್ಫಾನ್ ರಜಾಕ್ ಕೂಡ ಇಲ್ಲಿ LBW ಆದರು. ಈ ಹಂತದಲ್ಲಿ ಏನಪ್ಪ ಅಂದರೆ ಒಂಥರ ಮುಂಬೈ ತಂಡ ಆನ್ ಟಾಪ್ ಇತ್ತು. ಡೆಬ್ಯೂಟೆಂಟ್ ಪ್ಲೇಯರ್ ಅಶ್ವಿನ್ ಕುಮಾರ್ ಕೂಡ ಇಲ್ಲಿ ಮ್ಯಾಜಿಕ್ ಮಾಡಿದ್ರು. ಅವರು ಕೂಡ 2 ವಿಕೆಟ್ ಪಡೆದರೆ ಬೂಮ್ರಾ 3 ವಿಕೆಟ್. ಇನ್ನು ಬೋಲ್ಟ್ ಕೂಡ ಇವರ ತಂಡದಲ್ಲಿ 2 ವಿಕೆಟ್ ಪಡೆದು ಮಿಂಚಿದ್ರು. ಅಂದರೆ ಈ ಒಂದು ಹಂತದಲ್ಲಿ ಏನಪ್ಪ ಅಂದರೆ 126ಕ್ಕೆ 6 ವಿಕೆಟ್ ಇತ್ತು. ಬಟ್ ರಶೀದ್ ಖಾನ್ ಅವರ ವಿಕೆಟ್ ಕೂಡ ಇಲ್ಲಿ ಕಳ್ಕೊಂಡ್ರು. ಬಟ್ ರಶೀದ್ ಖಾನ್ ರಿವ್ಯೂ ತಗೊಂಡ್ರು ಕೂಡ ಅಲ್ಲಿ ಅಂಪೈರ್ ಆಲ್ರೆಡಿ ಔಟ್ ಕೊಟ್ಟಿದ್ರು. ಬಟ್ ರಶೀದ್ ಖಾನ್ ಅಂಪೈರ್ ಮೇಲೆ ಕೂಡ ಸ್ವಲ್ಪ ಗರಂ ಅದರಂತಾನೆ ಹೇಳ್ಬೋದು. ಕೆಲವು ಬಾಲ್ ಏನು ಲೆಗ್ ಸೈಡ್ ಇದೆ ಅಂತ ಅವರು ಅಂದ್ಕೊಂಡಿದ್ರು. ಬಟ್ ಒಳಗೋಗಿ ಅದು ಔಟ್ ಆಗಿತ್ತು. ಇದಾದ 146ಕ್ಕೆ 7 ವಿಕೆಟ್ ಕಳೆದುಕೊಂಡಂಥ ಈ ಒಂದು ತಂಡ ಇದೀಗ ಇಲ್ಲಿಂದ ಕಮ್ಬ್ಯಾಕ್ ಮಾಡಿದೇನಪ್ಪ ಅಂದರೆ
ರಾಹುಲ್ ತೆವಾಟೆ ಮತ್ತು ಗೆರಾಲ್ಡ್ ಕುಡ್ಜೆ. ಬಟ್ 18 ಓವರ್ ಆದಾಗ 12 ಬಾಲಿಗೆ 24 ರನ್ ಬೇಕಾಗಿತ್ತು. ಅಂದರೆ ಪ್ರತಿ ಓವರ್ಗೆ 12 ರನ್ ಇಲ್ಲಿ ಈ ಒಂದು ತಂಡ ಜಿಟಿ ಹೊಡಿಬೇಕಾಗಿತ್ತು. ಬಟ್ ಅಲ್ಲಿಂದ ಸ್ವಲ್ಪ ಮಳೆ ಬಂದ ನಂತರ ಪಂದ್ಯವನ್ನು ಈಗ ಮುಂದೂಡಿತು. ಇದಾದ ಬಳಿಕ ಕೊನೆಯಲ್ಲಿ DLS ಮೆಥಡ್ ಪ್ರಕಾರ ಒಂದು ಓವರ್ಗೆ ಏನಪ್ಪ ಅಂದರೆ 15 ರನ್ ಅವಶ್ಯಕತೆ ಇತ್ತು. ಬಟ್ ಈ ಒಂದು ಟಾರ್ಗೆಟ್ ಅನ್ನ ಮುಂಬೈ ತಂಡ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಕೊಟ್ಟದ್ದು ದೀಪಕ್ ಚಹರ್ ಅವರ ಕೈಯಲ್ಲಿ. ಬಟ್ ದೀಪಕ್ ಚಹರ್ ಬಂದ ನಂತರ ರಾಹುಲ್ ತೆವಾಟೆಗೆ ಒಂದು ಓವರ್ ಕೊಡ್ತಾರೆ. ಇದಾದ ಬಳಿಕ ಇಲ್ಲಿ ಒಂದು ಸಿಂಗಲ್ ಕೂಡ ಅವರು ತೆಗೆದುಕೊಂಡ್ರು. ಒಂದು ಸಿಂಗಲ್ ತೆಗೆದುಕೊಂಡು ಜೆರಾಲ್ಡ್ ಕೊವಿಟ್ಸ್ಗೆ ಸ್ಟ್ರೈಕ್ ಕೊಟ್ಟರು. ಬಟ್ ಜೆರಾಲ್ಡ್ ಕೊವಿಟ್ಸ್ ಕೂಡ ಒಂದು ಸಿಂಗಲ್ ತೆಗೆದುಕೊಂಡ್ರಾದರೂ ಆ ಬಾಲ್ ನೋ ಬಾಲ್ ಆಗಿತ್ತು. ಬಟ್ ಇಲ್ಲಿ ನೋ ಬಾಲ್ ಏನಪ್ಪ ಅಂದರೆ ಮುಂಬೈ ತಂಡಕ್ಕೆ ಒಂದು ದೊಡ್ಡ ಹೊಡೆತನೆ ಕೊಟ್ಟಿತು. ಈ ಹಿಂದಿನ ಅಂದರೆ ಇದೇ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಇಲ್ಲಿ ನೋ ಬಾಲ್ ಇದ್ದು ಅವರು ಕೂಡ ದುಬಾರಿ ಆಗಿದ್ರು. ಅಂದರೆ 17 ರನ್ ಹಾರ್ದಿಕ್ ಪಾಂಡ್ಯ ಒಂದು ಓವರ್ನಲ್ಲಿ ಕೊಟ್ಟರು. ಬಟ್ ಇದಾದ ಬಳಿಕ ಇದೀಗ ಮತ್ತೊಮ್ಮೆ ದೀಪಕ್ ಚಹರ್ ಕೊನೆಯ ಓವರ್ನಲ್ಲಿ 15 ರನ್ ಡಿಪೆಂಡ್ ಮಾಡ್ಕೊಳ್ಳೋಕ್ಕಾಗದೆ ಈ ಒಂದು ಪಂದ್ಯ ಜಿಟಿ ಕಡೆ ಹೋಯಿತು. ಅಂದರೆ ನೋ ಬಾಲ್ ಆದ ನಂತರ ಆ ಒಂದು ಪಂದ್ಯದಲ್ಲಿ ಸಿಂಗಲ್ ಆಡ್ತಾರೆ. ಬಟ್ ಗೆರಾಲ್ಡ್ ಕೊವಿಟ್ಸ್ ನೆಕ್ಸ್ಟ್ ಬಾಲ್ 6 ಹೊಡೆದು ಇಲ್ಲಿ ಒಂಥರ ಜಿಟಿ ತಂಡಕ್ಕೆ ಖುಷಿ ಕೊಟ್ಟರು. ಅಂದರೆ 5ನೇ ಬಾಲ್ ಇರುವಾಗ ಅವರು ಗೆರಾಲ್ಡ್ ಕೊವಿಟ್ಸ್ ಕೂಡ ಔಟ್ ಆದರು. ಬಟ್ ಇದಾದ ಬಳಿಕ ಇಲ್ಲಿ ರಾಹುಲ್ ತೆವಾಟೆ ಸ್ಟ್ರೈಕ್ ತೆಗೆದುಕೊಂಡು ಒಂದು ಸಿಂಗಲ್ ಆಡಿದ್ರು. ಬಟ್ ಈ ಒಂದು ಸಿಂಗಲ್ ಇಂದ ಇಲ್ಲಿ ಗೆದ್ರು. ಬಟ್ ಮೇ ಬಿ ರನ್ಔಟ್ ಏನು ಕೈಯಲ್ಲಿ ಎಷ್ಟಿದ್ರೆ ರನ್ಔಟ್ ಆಗುವ ಸಾಧ್ಯತೆ ಕೂಡ ಇತ್ತು. ಈಗ ರನ್ಔಟ್ ಮಿಸ್ ಮಾಡಿ ಈ ಒಂದು ಪಂದ್ಯವನ್ನು ಇಲ್ಲಿ ಮುಂಬೈ ತಂಡ ಮಿಸ್ ಮಾಡಿಕೊಂಡ್ರು. ಬಟ್ ಸೂಪರ್ ಓವರ್ ಆಗಿದ್ರೆ ಮುಂಬೈಗೆ ಒಂದು ಅವಕಾಶ ಆದರೂ ಕೂಡ ಇಲ್ಲಿ ಸಿಗುತ್ತಿತ್ತು. ಹೀಗಾಗಿ ಅದು ಕೂಡ ಇಲ್ಲಿ ಕೈ ಚೆಲ್ಕೊಂಡು ಮುಂಬೈ ಹೋಮ್ ಗ್ರೌಂಡಲ್ಲಿ ಇದೀಗ ಭಾರಿ ಸೋಲು ಕಂಡಿದ್ದಾರೆ. ಬಟ್ ಸೂಪರ್ ಆಗಿದೆ ಏನೋ ಅವಕಾಶ ಇತ್ತು. ಬಟ್ ಹೀಗಾಗಿ ಟೇಬಲ್ ಟಾಪ್ ಅಂದರೆ ಸೆಕೆಂಡ್ ಇದ್ದ ಮುಂಬೈ ತಂಡ ಇದೀಗ 4ನೇ ಸ್ಥಾನಕ್ಕೆ ಜಿಗಿದಿದ್ದಾರೆ. ಬಟ್ ಟೇಬಲ್ ಟಾಪ್ ಇದೀಗ RCBನ ಹಿಂದಿಕ್ಕಿ ಇವರು ಜಿಟಿ ತಂಡ ನಂಬರ್ 1 ಸ್ಥಾನದಲ್ಲಿ ಉಳಿಕೊಳ್ಳುತ್ತು. ಈ ಒಂದು ಪಂದ್ಯದ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಈ ಒಂದು ಪಂದ್ಯಕ್ಕೆ ಶುಭ್ಮನ್ ಗಿಲ್ ಅವರಿಗೆ ಕೊಡಲೇಬೇಕು. ಯಾಕಂದರೆ 46 ಬಾಲ್ ಆಡಿ ಇವರು 43 ರನ್ ಹೊಡೆದರು. ಬಟ್ ಈ ಒಂದು ಪಿಚ್ ಸ್ಲೋ ಆಗ್ತಿತ್ತು. ಇವರೇ ಏನು ಸ್ಲೋ ಮಾಡಿದ್ರು ಅಂತಲೇ ಗೊತ್ತಿಲ್ಲ. ಗೆರಾಲ್ಡ್ ಕೊವಿಟ್ಸ್ ಏನಪ್ಪ ಅಂದರೆ ಇದೀಗ MVP ಪ್ಲೇಯರ್ ಆಫ್ ದಿ ಮ್ಯಾಚ್ ಈ ಒಂದು ಪಂದ್ಯಕ್ಕೆ ಪಡೆದುಕೊಂಡ್ರು. ಅದ್ಭುತ ಪರ್ಫಾರ್ಮೆನ್ಸ್ನಿಂದ ಜಿಟಿ ಗೆದರೆ ಮುಂಬೈ ತಂಡ ಸೋತಿದೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಹೇಗೆ ಅನಿಸ್ತು ಈ ಒಂದು ಮ್ಯಾಚ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.